ನನಗೆ ಜ್ಯೋತಿಷ್ ಹೇಳ್ತೀರಾ? ಹೇಳೋಣ ಸರ್, ಶೋರ್ ನೀವು ಕಲ್ತಿದ್ದೀರಾ ಸರ್? ಶೋರ್ ಹೇಳ್ತೇನಂತೆ, ನಾಟ್ ಆನ್ ದಿಸ್ ಸ್ಟೇಜ್, ಸಪ್ರೇಟ್ ಒಂದು ಪ್ಲಾಟ್ಫಾರ್ಮ್ದಲ್ಲಿ ನಿಮಗೆಲ್ಲ ಹೇಳ್ತೇನಂತೆ. ಎಸ್, ಯಾಕಂದ್ರೆ ಮಾಸ್ಟರ್ ಇದ್ದಾರೆ, ಅವ್ರು ಹೀರೋ ಇದ್ದಾರೆ, ಪ್ರೊಡ್ಯೂಸರ್ ನೀವು ಇದ್ದಾರೆ, ನಾನು ಒಂದು ವಿಲನ್ ಆಗಿ ಮಾಡಬೇಡ ಅಂತ. ಇನ್ನೊಂದು ಸಿನಿಮಾ ಏನಾದ್ರು ಬರುತ್ತಾ ಅಂತ. You are also a hero figure, sir. The moment I saw you, I said the same thing. Even male glamour is important in the industry. ಹೌದು. Not only female glamour, because 50% of the population is females. So male glamour makes a very difference. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್, ಥ್ರಿಲ್ಲರ್ ಮಂಜು ಸರ್, ನೀವು ಸಾಕಷ್ಟು ವರ್ಷಗಳಿಂದ ಸಾಹಸಮಯ ದೃಶ್ಯಗಳನ್ನು ಮಾಡ್ಕೊಂಡು ಬಂದಿರುವಂಥದ್ದು. ಬಿಕಾಸ್ ಯಾಕಂತಂದರೆ ಆ ಕಾಲಕ್ಕೆ ತಕ್ಕಂಗೆ ನೀವು ಸಾಹಸಗಳನ್ನು ಕೂಡ ಚೇಂಜಸ್ ಮಾಡ್ತಾ ಇರ್ತಾರೆ. ಆ ತೆಗೆಯುವಂಥ ಸೀನ್ಸಲ್ಲಿ ಯಾವ ರೀತಿಯಂತಹ ಎಲಿಗೆಂಟ್ಸ್ ಇಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ಅನ್ನುವಂತಹ ಒಂದಷ್ಟು ಐಡಿಯಾಸ್ ಆಗಿರ್ಬೋದು, ಒಂದಷ್ಟು ನಾಲೆಡ್ಜ್ ಆಗಿರ್ಬೋದು ನಿಮಗೆ ವಿಪರೀತವಾಗಿದೆ. ಸೊ ಈಗಿನ ಟ್ರೆಂಡಿಗೆ ತಕ್ಕಂಗೆ ನೀವೊಂದು ಸಿನಿಮಾದಲ್ಲಿ ಸ್ಟಂಟ್ಸ್ ಆಗಿರ್ಬೋದು ಅಥವಾ ಡೈರೆಕ್ಷನ್ ಆಗಿರ್ಬೋದು ಏನೆಲ್ಲ ಚೇಂಜಸ್ಸನ್ನು ಮಾಡ್ಕೊಂಡ್ರಿ ಅಂತ? ಖಂಡಿತ ಮಾಡ್ಕೊಂಡಿದ್ದೀನಿ. ಈಗ ಈಗಿನ ಟ್ರೆಂಡ್ಗೆ ಯಾಕಂದರೆ ತುಂಬ ಫಾಸ್ಟಾಗಿದೆ. ಈಗ ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ನಿಮಗೆ ತುಂಬ ಎಲ್ಲ ಫಾಸ್ಟ್ ಇದ್ದಾರೆ. ಆಮೇಲೆ ಈಗ ನಾವು ಕೈಯಲ್ಲಿ ಮೊಬೈಲ್ ಇರೋದ್ರಿಂದ ಎಲ್ಲೆಲ್ಲಿ ಯಾವ್ಯಾವ ಲ್ಯಾಂಗ್ವೇಜಲ್ಲಿ ಯಾವ್ಯಾವ ಥರ ಸಿನಿಮಾ ಬರ್ತಾಯಿದೆ, ಯಾವ್ಯಾವ ಥರ ಆ್ಯಕ್ಷನ್ ಬರ್ತಾಯಿದೆ ಅನ್ನೋದು ಕೈಯಲ್ಲೇ ನೋಡ್ತಾರೆ. ಸೊ ಆ ಥರ ಇರಬೇಕಾದ್ರೆ ನಾವು ಚಾಲೆಂಜಿಂಗಾಗಿ ತೊಗೊಳ್ಳೇಬೇಕು. ಈಗ ನಮ್ಮ ಕೆಲಸಕ್ಕೆ ನಾವು ಪ್ರತಿಯೊಂದು ಸಿನಿಮಾಗೂ ಈಗ ನಾನು ಒಂದು ಅಪ್ಡೇಟ್ ವರ್ಷನಲ್ಲಿ ಆ್ಯಕ್ಷನ್ ಮಾಡಬೇಕಾಗತ್ತೆ. ಆ್ಯಕ್ಚುಲಿ ನಾವು ಅಪ್ಡೇಟ್ ಆಗಿಲ್ಲ ಅಂದರೆ ಕಷ್ಟ ಆಗುತ್ತೆ. ಸೊ ಕಾಲಕ್ಕೆ ತಕ್ಕಂತೆ ನಾವು ಹೋಗಬೇಕು. ಸೊ ಅದೇ ರೀತಿ ಈ ಸಿನಿಮಾದ ಡೆಡ್ಲಿ ಕಿಲ್ಲರಲ್ಲಿ ಪ್ರತಿಯೊಂದು ಆ್ಯಕ್ಷನು ಭಾಳನೇ ಜನಕ್ಕೆ ಇಷ್ಟ ಆಗೋ ರೀತಿಯೇ ಮಾಡಿದ್ದೀನಿ. ಸೊ ಈಗಿನ ಟ್ರೆಂಡ್ಗೆ ತಕ್ಕ ಹಾಗೆ ಸೊ ಅದಕ್ಕೆ ಯಾವ ರೀತಿ ಒಂದೊಂದು ಆ್ಯಕ್ಷನ್ನಿಗೂ ಇನ್ನೊಂದು ಆ್ಯಕ್ಷನ್ಗೂ ಡಿಫ್ರೆನ್ಸ್ ಇರಬೇಕು ಮೇಯ್ನು. ಸೊ ಆ ಥರ 6 ಆ್ಯಕ್ಷನ್ ಬರುತ್ತೆ ಸಿನಿಮಾದಲ್ಲಿ. ಸೊ ಆ 6 ಆ್ಯಕ್ಷನ್ ಕೂಡ ಒಂದು 6 ಸ್ಟೈಲ್ ಇರುತ್ತೆ, 100% ಇರುತ್ತೆ, ಬೇರೆ ಬೇರೆ ಸ್ಟೈಲೇ ಇರುತ್ತೆ. ಸೊ ಆ ಥರ ಪ್ಲ್ಯಾನ್ ಮಾಡಿ ಪ್ರತಿಯೊಂದು ಆ್ಯಕ್ಷನ್ ಮಾಡಿದ್ದೀನಿ. ಅಭಯ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ರು. ಭಾಳನೇ ರಿಸ್ಕಿ ಶಾಟ್ಸ್ ಇಟ್ಟಾಗ ಕೂಡ ಅವರು ಯೋಚನೆನೇ ಮಾಡಿಲ್ಲ, ನುಗ್ಗುತ್ತಾಯಿದ್ರು ಮುಂದೆ. ನಾನು ಎಷ್ಟೇ ರಿಸ್ಕಿ ಕೊಟ್ಟರು ಮಾಡಿದ್ರು. ಸೊ ಅವ್ರ ಕೋಪ್ರೇಷನ್ ತುಂಬ ಇದೆ ಆ್ಯಕ್ಷನ್ಸಲ್ಲಿ. ಹಾಗೆಯೇ ಎಲ್ಲ ಉಳಿದ ಆರ್ಟಿಸ್ಟ್ಗಳೆಲ್ಲ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಎಸ್, ಈಗಷ್ಟೇ ಹೇಳಿದ್ರಿ ಯಾವುದೇ ಒಂದು ಸೀನ್ನ ಕೊಟ್ಟರು, ಯಾವುದೇ ಒಂದು ಆ್ಯಕ್ಷನ್ ಸೀನ್ ಕೊಟ್ಟರು ಕೂಡ ಅವ್ರು ನುಗ್ತಾ ಇದ್ರು ಅಂತ ಹೇಳ್ಬಿಟ್ಟು. ನಮ್ಮ ಭಾಷೆ ಪ್ಲಸ್ ಅದ್ರ ಜೊತೆಗೆ ಪರಭಾಷೆಗಳಲ್ಲೂ ಸಿನಿಮಾ ಮಾಡಿರುವಂತಹ ಅನುಭವ ನಿಮಗಿದೆ. ಅಭಯ್ ಅವರ ಆ್ಯಕ್ಷನ್ ಸೀನ್ಸ್ ನೋಡಿದಾಗ ಯಾವ ನಟನಿಗೆ ಹೋಲಿಕೆ, ಅಪ್ಪ ಈ ನಟನ ಥರ ಮಾಡ್ತಿದ್ದಾರೆ ಅನ್ನೋವಂತಹ ಥಾಟ್ ಏನಾದರೂ ಬಂತ ನಿಮ್ಮ ಮೈಂಡಲ್ಲಿ ಅಂತ? ಆ ಥರ ಅಂದರೆ ಒಂದು ಒಳ್ಳೆ, ಈಗ ಯಾವುದೇ ಫೀಲ್ಡಲ್ಲಿ ಇರ್ಬೋದು, ಒಂದು ಒಳ್ಳೆ ಆ್ಯಕ್ಷನ್ ಹೀರೋ ಮಾಡ್ತಾರೇ ಮಾಡ್ತಾರೆ ಅವರು. ಅದು ಇಂಥ ನಟ ಅಂತಲ್ಲ. ಸೊ ಅವ್ರದ್ದೇ ಆದಂಥ ಒಂದು ಸ್ವಲ್ಪ ಸ್ಟೈಲ್ ಇದೆ. ಬೇರೆ ನಟರಿಗೆ ಹೋಲಿಸೋದಕ್ಕಿಂತ ಅಭಯ್ ಅವ್ರದ್ದೇ ಒಂದು ಸ್ಟೈಲ್ ಇದೆ. ಸೊ ಆ ಸ್ಟೈಲ್ ನನಗೆ ಡಿಫ್ರೆಂಟಾಗಿ ಕಾಣಿಸ್ತು. ಸೊ ಮಾಡ್ತಾರೆ, ಲವಲವಿಕೆ ಅಂತೀವಲ್ಲ, ಆ ಲವಲವಿಕೆಯಿಂದನೇ ಮಾಡ್ತಾರೆ ಅವರು. ರಿಸ್ಕ್ ಇದ್ರೂ ಅದನ್ನು ತೋರಿಸ್ಕೊಳ್ಳಲ್ಲ. ರಿಸ್ಕ್ ಅವರು ಅನುಭವಿಸ್ತಾ ಇರ್ತಾರೆ, ಆ ಪೇಯ್ನ್ ಅವ್ರಿಗೆ ಗೊತ್ತಿರುತ್ತೆ, ಬಟ್ ಅದನ್ನು ಆಚೆ ತೋರಿಸ್ಕೊಳ್ಳಲ್ಲ. ಆಯ್ತು ಮಾಸ್ಟರ್, ನೆಕ್ಸ್ಟ್ ಹೇಳಿ, ನೀವು ಯಾವ ಥರ ಶಾಟ್ ಕೊಟ್ಟರು ನಾನು ಮಾಡ್ತೀನಿ ಅನ್ನೋ ಥರನೇ ನನಗೆ ಹೇಳ್ತಾರೆ. ಸೊ ಅದಕ್ಕೆ ತಕ್ಕಂಗೆ ನಾನು ಆರ್ಟಿಸ್ಟ್ ಒಬ್ಬರು ಆ ಥರ ಇದ್ದಾಗ ಡೆಫಿನೆಟ್ಲಿ ನಮಗೆ ಒಂದು ಫೈಟ್ ಹೈಲೈಟ್ ಆಗೋದ್ರಲ್ಲಿ ಅನುಮಾನನೇ ಇಲ್ಲ. ಸೊ ತುಂಬ ಚೆನ್ನಾಗಿ ಅವರು ಮಾಡಿದ್ರು. ನನಗೆ ಒಂದು ಫೈಟಲ್ಲಿ ನೀವು ಕೇಳಿದ್ದಕ್ಕೆ ಅದು ಹೇಳ್ತೀನಿ. ಅವ್ರ ಸ್ಟೈಲು ಒಂದು ಪೊಲೀಸ್ಗೆ ಫೈಟ್ ಇದೆ, ಪೊಲೀಸ್ಗೆ ಅದು ಸಖತ್ ಪವರ್ಫುಲ್ ಆ್ಯಕ್ಷನ್ನು. ಅಲ್ಲಿ ನನಗೆ ಅವರು ವಿಷ್ಣು ಸರ್ ಥರ ಕಾಣಿಸ್ಬಿಟ್ರು. ಆ ವಾಕಿಂಗ್ ಇರ್ಬೋದು, ಆ ಸ್ಟೈಲಲ್ಲಿ ಲುಕ್ಸು ಒಂದು ಸ್ವಲ್ಪ ನನಗೆ ಆ ಥರ ಅನ್ನಿಸ್ತು. ಯಾಕಂದರೆ ಅವರು ವಿಷ್ಣು ಸರ್ ಅಂದರೆ ತುಂಬ ಇಷ್ಟ ಅವ್ರಿಗೆ. ನಾನು ಈಗಲೇ ಹೇಳ್ತಾ ಇರೋದು, ಅವ್ರಿಗೆ ಹೇಳಿರಲಿಲ್ಲ. ಸೊ ಅದು ಸ್ವಲ್ಪ ಆ ಫೈಟಲ್ಲಿ ಮಾತ್ರ ಹಂಗೆ ಅನ್ನಿಸ್ತು. ಬಟ್ ಮಿಕ್ಕಿದೆಲ್ಲ ಅವ್ರ ಸ್ಟೈಲ್ ಓನ್ ಸ್ಟೈಲ್ ಇದೆ, ಓನ್ ಸ್ಟೈಲ್ ಆಗಿತ್ತು. ಈ ಕಡೆ ಹೊಡಿ ಬಡಿ ದೃಶ್ಯಗಳನ್ನು ಇದು ಮಾಡ್ತೀರಾ, ಇನ್ನೊಂದು ಕಡೆ ಮಾಸ್ ಎಲಿಮೆಂಟು ಇರುತ್ತೆ, ಮತ್ತೊಂದು ಕಡೆ ಸಾಂಗ್ಸು ಬರ್ತಿದ್ದಾರಂತೆ. ಹೌದು. ಲವ್ ಆಗಿತ್ತ ನಿಮ್ಗೆ ಆ ಟೈಮಲ್ಲಿ ಏನಾದರೂ? ಲವ್ ಇಲ್ಲ, ಪ್ರತಿದಿನ ನಮ್ಗೆ ಲವ್ ಇರುತ್ತೆ ಬಿಡಿ. ಯಾರ ಮೇಲಾದ್ರೂ ಒಬ್ಬರ ಮೇಲೆ ಲವ್ ಇರುತ್ತೆ. ಅಲ್ಲ, ಪ್ರೀತಿಯಿಂದ. ಈಗ ನಿಮ್ಮನ್ನು ಇಷ್ಟಪಡ್ತೀನಿ, ಇವ್ರನ್ನ ಎಲ್ಲರೂ ಇಷ್ಟಪಡ್ತೀನಿ, ಅಲ್ಲಿ ಕೂತಿರೋ ಎಲ್ಲರೂ ಇಷ್ಟಪಡ್ತೀನಿ. ಪರ್ಟಿಕ್ಯುಲರ್ ಆಗಿ ಸಾಂಗ್ಸ್ ಬರಿಬೇಕಾದ್ರೆ ನಮ್ಮ ಮನೆಯವರು, ನಿಮ್ಮ ಮನೆಯವರು ಸಾಂಗ್ಸ್ ಬರ್ಬೇಕಾದ್ರೆ ತುಂಬ ಕಡೆ ಹೇಳಿದ್ದೀನಿ ಅದನ್ನು. ಅವತ್ತು ಗೌರಿ ಹಬ್ಬ ಇತ್ತು, ಅವರು ಸೀರೆಗೆ ಉಟ್ಕೊಂಡು ರೆಡಿ ಆಗಿಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ರು. ಸೊ ಈ ಸಾಂಗ್ ಬರೆಯೋಕ್ಕೆ ನಾನು ಟೇಬಲ್ ಮೇಲೆ ಕೂತಿದ್ದೆ, ಅವ್ರನ್ನೇ ನೋಡಿಕೊಂಡು ಪಲ್ಲವಿ ಸ್ಟಾರ್ಟ್ ಮಾಡಿಬಿಟ್ಟೆ, ಬರದೆ ಅವನೇ ನೋಡಿಕೊಂಡು. ಸೊ ತುಂಬ ಅವರು ನೋಡ್ತಾ ಇದ್ರೆ ಏನು ಪದಗಳು ಬರ್ತಾನೆ ಇದ್ದಾವೆ, ಟಕಟಕ ಅಂತ. ಸೊ ಅದು ಒಳ್ಳೆ ಸಾಂಗ್ ಅದು ಪಲ್ಲವಿ ಹೇಳ್ತೀನಿ ನೋಡಿ. ಶ್ರುತಿಯಾಗಿ ನೀ ಸೇರು ಒಲವಿನ ಪಲ್ಲವಿಗೆ, ಪ್ರತಿಪದವು ನಿನ್ನ ಹೆಸರೇ ಕೂಗುವೆ ಹಾಗಳಿಗೆ. ಕಾವೇರಿ
ಎಂದರೆ ಉಲ್ಲಾಸ, ಕಾವೇರಿ ಎಂದರೆ ಸಂತೋಷ, ಮತ್ತೆ ಮತ್ತೆ ನೋಡೋ ಆಸೆ, ನಿನ್ನ ಹೆಸರ ಕೂಗೋ ಆಸೆ. ಇದು ಪಲ್ಲವಿ. ಆ ಸಿನಿಮಾದಲ್ಲಿ ಹೀರೋಯಿನ್ ಹೆಸರು ಕಾವೇರಿ. ಸೊ ಹೀರೋ ಅವ್ರಿಗೆ ಹೇಳೋವಂಥ ಒಂದಿತ್ತು. ಸೊ ಇದನ್ನು ಯಾರು ಬೇಕಾದ್ರೂ ಆಡ್ಬೋದು. ಅವ್ರ ವೈಫ್ ಹೆಸರು ಅಲ್ಲಿ ಆ್ಯಡ್ ಮಾಡ್ಕೋಬೇಕಷ್ಟೇ. ವೈಫ್ ಹೆಸರು ಅಲ್ಲ, ಅವ್ರವ್ರ ಮದುವೆ ಆಗಿರೋರು ಹೌದಾ? ಅವ್ರು ಆಡಿದ್ದಾರೆ. ಅವ್ರಿಗೆ ಅವ್ರ ಹೆಸರು ಚೇಂಜ್ ಮಾಡಿಬಿಟ್ಟು ಪ್ರೊಡ್ಯೂಸರ್ ಆಡಿದ್ದಾರೆ. It was August 14th. We were going ಸ್ವತಂತ್ರ ಬಂದಿದ್ದೀನ ರಾತ್ರಿ ಅವತ್ತಿನ ದಿವಸ ಬರ್ಡೇ ಇತ್ತು ಸರ್ ಇಲ್ಲಿ. ಅವತ್ತಿನ ದಿವಸ ನಾವು ಈ ಸಾಂಗ್ ಲಾಂಚ್ ಮಾಡ್ತಾ ಇದ್ವಿ. ಗಣೇಶ್ ಸರ್ ಹತ್ರ ಹೋಗಿದ್ವಿ ನಾವು. ಹಿಂದಿನ ದಿವಸ ಹೊಂಟಿವಿ ಹೀಗೆ ಅಂತಂದ್ರು. ಏನು ಅಂತಂದ್ರು, ಸರಿ ಒಂದು ಮಾಸ್ಟರ್ ಇದು ಬರ್ದಿದ್ದೈತಿ, ನಮ್ಮ ಪಿಕ್ಚರ್ ಹಾಡು ಹಿಂಗೆ ಬರ್ದಾರ ನೋಡು ಅಂತೇಳಿ ಹಾಡ್ಕೊತ, ನನ್ನ ಮಿಸಸ್ ಹೆಸರು ರಂಬಾ ಅಂತಂತೀನಿ ಸರ್. ಅದನ್ನ ಆ್ಯಡ್ ಮಾಡಿದ್ಕೊಳ್ಳಿ, ನನ್ನ ಹೆಸರು ಯಾಕೆ ಬರ್ತಾರೆ ಮಾಸ್ಟರು ಅಂತ ಅವಳು ಕೇಳ್ತಾರೆ. ಅಂದರೆ ವಿ ಚೇಂಜ್ ದಟ್ ನೇಮ್ ಫ್ರಮ್ ಕಾವೇರಿ ಟು ಮೈ ವೈಫ್ ನೇಮ್. ದಟ್ ವಾಸ್ ಡೆಡಿಕೇಟೆಡ್ ಆನ್ ದಟ್ ಡೇ ಆನ್ ಬಿಹಾಫ್ ಆಫ್ ದ ಟೀಮ್ ಅಂತೇಳಿ ನಮ್ಮ ವೈಫಿಗೆ ಹಾಡಿದ್ದೆ. ಅದನ್ನೇ ಹೇಳ್ತಿದ್ರು ಮಾಸ್ಟರ್. ಹೌದಾ? ಸೂಪರ್. ಅಭಯ್ ಅವರೇ, ಎಲ್ಲೇ ಹೋದ್ರು ಕೂಡ ನಿಮ್ಗೆ ಯಾಕೋ ದರ್ಶನ್ ಅವರ ಒಂದು ಅನುಬಂಧ ಎಲ್ಲೂ ಮಿಸ್ ಆಗ್ತಿಲ್ಲ ಕಣ್ರಿ. ಬುಲ್ಬುಲ್ ಸಿನಿಮಾದಲ್ಲೂ ಕಾವೇರಿ ಸಾಂಗ್ ಇದೆ, ನಿಮ್ಮಲ್ಲೂ ಕಾವೇರಿ ಕಾವೇರಿ. ಸೊ ಹೆಂಗ್ ಕೋ ಇನ್ಸಿಡೆಂಟ್ ಅಥವಾ ದೇವ್ರು ಕೊಟ್ಟಿರುವಂತ ವರನ ಅದ್ ಹೆಂಗೆ ಅಂತ ಹೇಳ್ಬಿಟ್ಟು ನಾನು ಹಿಂಗ್ ಕೇಳಿದ ತಕ್ಷಣ ನನಗೆ ಅದೇ ಥಾಟ್ ಬಂದ್ಬಿಡ್ತದು. ದೇವ್ರು ಕೊಟ್ಟಿದ್ದು ವರನೇ ಅನ್ಕೊಂತೀನಿ. ಯಾಕಂದರೆ ಈ 14 ವರ್ಷದ ಜರ್ನಿ ಆದಮೇಲೆ ನನಗೆ ಒಂದು ಪಾಸಿಟಿವ್ ಇದು ಬರುವಾಗ ಎಲ್ಲನೂ ಅದೇನೋ ತಥಾಸ್ತು ಅಂತಾರಂತ ದೇವ್ರುಗಳು. ಸೊ ಆ ಫೀಲ್ ಬರ್ತಿದೆ ನನಗೆ. ಈಗ ನೀವು ಹೇಳಿದ್ರಿ ದರ್ಶನ್ ಸರ್ ಸಾಂಗು ಬುಲ್ಬುಲಲ್ಲಿ ಕಾವೇರಿ, ಇದರಲ್ಲೂ ಕಾವೇರಿ, ಆ್ಯಂಡ್ ಹೆಸರು ಅಭಯ್ ವೀರು, ಆ್ಯಂಡ್ ಪೂಜಿಸ್ತಿರೋದು ದರ್ಶನ್ ಅವ್ರನ್ನ. ಸೊ ಕನೆಕ್ಟ್ ಇದೆ ಸರ್. ನನಗೆ ಅನಿಸಿದ ಪ್ರಕಾರ ಎಲ್ಲೋ ಒಂದು ಕಡೆ ಕನೆಕ್ಟ್ ಇದೆ. ಆ್ಯಂಡ್ ನಾವು ಅವರು ಚೆನ್ನಾಗಿರಲಿ ಅಂತಲೇ ಬಯಸೋದು, ಆದಷ್ಟು ಬೇಗ ಹೊರಗಡೆ ಬರಲಿ. ಆ್ಯಂಡ್ ಹಲವಾರು ನಮ್ಮಂಥ ನಟರಿಗೆ ಮೊದಲು ಎಷ್ಟೋ ಸಪೋರ್ಟ್ ಮಾಡಿದ್ದಾರೆ, ಮುಂದೆ ಬೇಕಾಗಿದೆ. ಇಲ್ಲಾಂದರೆ ಏನಾಗ್ಬಿಡುತ್ತೆ ಸರ್, ಬೇಸಿಕ್ ಸಪೋರ್ಟ್ ಇಲ್ಲ ಅಂತಂದರೆ, ಈಗ ಒಂದು ಬಿಸ್ನೆಸ್ ಮಾಡುವಾಗಲೂ ಅಷ್ಟೇ, ಬಿಸ್ನೆಸ್ ಮಾಡುವಾಗ ಬಿಸ್ನೆಸ್ ಮಾಡಿರೋ ಎಕ್ಸ್ಪೀರಿಯನ್ಸ್ ಹತ್ರ ಹೋಗಿ ಅವ್ನು ಎಕ್ಸ್ಪೀರಿಯನ್ಸ್ ಇದ್ದವನು ಒಂಚೂರು ನಮ್ಮ ಕೈ ಹಿಡ್ದಾಗಲೇ ನಾವು ಒಂಚೂರು ಬರೋದು. ಹಾಗೆ ಇಂಡಸ್ಟ್ರಿಲೂ ಅಷ್ಟೇ, ದೊಡ್ಡವರಾದವರು, ಸ್ಟಾರ್ಸ್ ಆದವರು, ನ್ಯೂ ಕಮರ್ಸ್ಗೆ ಅಥವಾ ಈ ಥರ ಪ್ರಯತ್ನ ಪಟ್ಕೊಂಡು ಬಂದವ್ರಿಗೆ ಅವ್ರ ಸಿನಿಮಾಗಳು ಮಾಡಿದಾಗ ಫಸ್ಟ್ ಆಫ್ ಆಲ್ ಬಂಡವಾಳ ಹಾಕಿ ಪ್ರೊಡ್ಯೂಸರು ಕೋಟಿ ದುಡ್ಡು ಹಾಕಿ ಅದನ್ನು ರೀಚ್ ಮಾಡಿಸೋದಿಲ್ಲ ಜನಕ್ಕೆ. ಯಾರೋ ಒಬ್ಬ ಸ್ಟಾರ್ ಬಂದು ಇಂಥ ಸಿನಿಮಾಗೆ ಸಪೋರ್ಟ್ ಮಾಡಿದಾಗ ಅವ್ರ ಫ್ಯಾನ್ಸ್ ನೋಡ್ತಾರೆ, ಅವ್ರ ಫ್ಯಾನ್ಸ್ಗಳು ಇದು ರೀಲ್ಸಲ್ಲಿ ಹಾಕೊಂಡಿರ್ತಾರೆ. ಅದರಿಂದ ನಮ್ಮ ಸಿನಿಮಾಗಳು ಪಬ್ಲಿಸಿಟಿ ಜಾಸ್ತಿ ಆಗುತ್ತೆ. ಅಂಥದ್ರಲ್ಲಿ ದರ್ಶನ್ ಸರ್ ತುಂಬ ಮಾಡಿದ್ದಾರೆ. ಈ ಆ್ಯಕ್ಚುಲಿ ನಾವು ಮಿಸ್ ಮಾಡ್ಕೊತಿದ್ದೀವಿ ಡೆಡ್ಲಿ ಕಿಲ್ಲರ್ಗೆ. ಪಕ್ಕ ಕರೆದಿದ್ರೆ ಮಿಸ್ ಮಾಡ್ಕೊತೀನಿ ಸರ್ ಅವ್ರು ತುಂಬ. ಡೆಡ್ಲಿ ಕಿಲ್ಲರ್ ಪಾತ್ರಕ್ಕಾಗಿ ನಿಮ್ಮಲ್ಲಿ ನೀವು ಏನೆಲ್ಲ ಬದಲಾವಣೆಗಳನ್ನ ಮಾಡ್ಕೊಂಡ್ರಿ ಅಂತ? ಸರ್ ಫಸ್ಟು ಶೂಟಿಂಗ್ ಬಿಫೋರು ನಮ್ದು ಹೆಂಗೆ ಶೂಟಿಂಗ್ ಅಂದರೆ ಯಾವಾಗ ಫೈಟು ಯಾವಾಗ ಟಾಕಿ ಪರ್ಸನ್ ಗೊತ್ತಿಲ್ಲ. ಮಾಸ್ಟರ್ ಯಾವಾಗ ಕಂಪೋಸ್ ಮಾಡ್ತಾರೆ ಅವಾಗ ಮಾಡಿಬಿಡ್ಬೋದು. ಸೊ ಬಿಫೋರ್ ಹೇಳಿದ್ರು ನನಗೆ, ನೀನು ಬೆಳಗ್ಗೆ ಬಂದರೆ ಫಸ್ಟ್ ಫೈಟೇ ಮಾಡಿಬಿಡ್ಬೋದು, ಮಧ್ಯಾಹ್ನವರೆಗೂ ಫೈಟ್ ಆದಮೇಲೆ ಬೇಕಾದ್ರೆ ಟಾಕಿ. ನಾವು ಫ್ಲೆಕ್ಸಿಬಲ್ ಆದ್ವಿ, ಫಸ್ಟು ಬಾಡಿ ಫ್ಲೆಕ್ಸಿಬಲ್, ಒಂದು ಮಂತ್ ಫುಲ್ ವರ್ಕೌಟ್ ಎಲ್ಲ ಮಾಡ್ಕೊಂಡು ಫ್ಲೆಕ್ಸಿಬಲ್ ಆಗಿಬಿಟ್ಟು ಡೆಡ್ಲಿ ಕಿಲ್ಲರ್ ಕತೆ ಕೇಳಿದ್ದೆ. ಆ ಡೆಡ್ಲಿ ಕಿಲ್ಲರ್ ಕ್ಯಾರೆಕ್ಟರ್ಗೆ ಏನೆಲ್ಲ ಬೇಕು, ಒಂದು ಕ್ರೈಮ್ ಅಂತ ಬರುತ್ತೆ, ಅಥವಾ ದೇಶಾಭಿಮಾನ ಅಂತ ಬರುತ್ತೆ, ಅಥವಾ ಅದರಲ್ಲಿ ರೊಮ್ಯಾನ್ಸ್ ಇದೆ ಆ್ಯಂಡ್ ಲವ್ ಇದೆ, ಎಮೋಷನ್ಸು. ಸೊ ಕ್ಯಾರಿ ಮಾಡಬೇಕಲ್ಲ ಸರ್ ಒಬ್ಬ ಆ್ಯಕ್ಟರಾಗಿ. ಆ್ಯಂಡ್ 14 years ಎಕ್ಸ್ಪೀರಿಯೆನ್ಸು ಆದಷ್ಟು ಈ ಸಿನಿಮಾದಲ್ಲಿ ತುಂಬಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಸರ್. ಎಸ್ ಸರ್. ಮಂಜು ಸರ್, ಈಗೇನಂತಂದರೆ ಅಭಯ್ ಅವ್ರು ಹೇಳ್ತಿರೋ ಪ್ರಕಾರ ಒಂದು ಆ್ಯಕ್ಷನ್ ಥ್ರಿಲ್ಲರ್ ಸೀನ್ಸ್ ಇದೆ, ದೇಶಾಭಿಮಾನ ಇದೆ, ರೊಮ್ಯಾಂಟಿಕ್ ಸೀನ್ಸ್ ಇದೆ, ಗಂಡ ಹೆಂಡತಿ ಪ್ರೀತಿ ಇದೆ, ಪೊಲೀಸವ್ರು ಬರ್ತಾರೆ, ಎಲ್ಲೋ ಕಾಡಲ್ಲಿ 6 ಜನ ಬರ್ತಾರೆ, ಅದರಲ್ಲಿ ಯಾರೋ ಒಬ್ಬ ಹುಡುಗಿ ಇರ್ತಾರೆ, ಅದೇನೇನೋ ಆಗುತ್ತೆ. ಈ ಥರ ಸನ್ನಿವೇಶಗಳನ್ನು ಇಟ್ಕೊಂಡು ಒಂದು ಥ್ರಿಲ್ಲರ್ ಜಾನರಲ್ಲಿ, ಅದರಲ್ಲೂ ಕೂಡ ನಿಮ್ಮ ಪವರ್ಫುಲ್ ಪ್ಯಾಕ್ಟ್ ಹೊಂದಿರುವಂತಹ ಆ್ಯಕ್ಷನ್ ಸೀನ್ಸನ್ನು ತೆಗೆಯೋದಕ್ಕೆ, ಆ ಕತೆ ರೆಡಿ ಮಾಡೋದಕ್ಕೆ ಎಷ್ಟು ದಿನಗಳಾಯಿತು? ಆ ಕತೆನ ನೀವು ಡೈರೆಕ್ಟ್ ಮಾಡ್ತಿರುವಂಥ ಸಂದರ್ಭದಲ್ಲಿ ಯಾವ ರೀತಿ ಫೀಲ್ ಆಗ್ತಿತ್ತು? ಆ ಕ್ಷಣದಲ್ಲಿ ಏನಾದರೂ ಮತ್ತೆ ಏನಾದರೂ ಡಿಫ್ರೆಂಟಾಗಿ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಆಗಿ ಆ ಥಾಟ್ ಬಂದು ನೀವು ಅಲ್ಲಿ ಬದಲಾವಣೆಗಳೇನಾದರೂ ಮಾಡಿದ್ದುಂಟಾ ಅಂತ? ಆ್ಯಕ್ಚುಲಿ ಕತೆ ಒಂದು 6 months ರೆಡಿ ಆಯಿತು. ಕತೆ 6 months ಆಯಿತು ರೆಡಿಯಾಗಿ, ಡೈಲಾಗ್ಸ್ ಎಲ್ಲ ಆಗೋಷ್ಟೊತ್ತಿಗೆ. ಅದಾದಮೇಲೆ ಒಂದು ಅದಾಗಿ ನಾನು ಫೈಟ್ ಮಾಸ್ಟರ್ಗೆ ಬ್ಯುಸಿ ಇದ್ದೆ. ಅದಾದಮೇಲೆ 6 monthsಗೆ ನಾನು ಅಭಯ್ ಹತ್ರ ಮಾತಾಡಿದ್ದು. ಸೊ ಆಯಿತು. ಈಗ ನನಗೆ ಕತೆ ಮಾಡಬೇಕಾದ್ರೇ ನನಗೆ ವಿಜುವಲ್ಸು ನನ್ನ ಮೈಂಡಲ್ಲಿತ್ತು. ಇದು ಯಾವ ಥರ ಲೊಕೇಶನ್ ಬೇಕು ಇದಕ್ಕೆ, ಇದು ಯಾವ ರೀತಿ ನಾನು ಈ ಸೀನ್ ಹೆಂಗೆ ತೆಗಿಬೇಕು, ಈ ಫೈಟ್ ಹೆಂಗೆ ತೆಗಿಬೇಕು ಅಂತ ಅದು ವಿಜುವಲ್ಸ್ ನನ್ನ ಮೈಂಡಲ್ಲಿ ಟೋಟಲ್ ಸಿನಿಮಾದ ವಿಜುವಲ್ಸ್ ಇತ್ತು.
ಸೊ ಅದಕ್ಕೆ ತಕ್ಕಂಗೆ ಲೊಕೇಶನ್ಸ್ ಹುಡುಕಿದ್ವಿ. ಆಮೇಲೆ ಯಾವುದೇ ಸೀನ್ ಇರ್ಬೋದು, ಯಾವುದೇ ಆ್ಯಕ್ಷನ್ ಇರ್ಬೋದು, ಏನೇ ನಾವು ಶೂಟ್ ಮಾಡಬೇಕಾದ್ರೂ ಒಂದು 80% ರೆಡಿ ಆಗ್ತೀವಿ ಪ್ರಿಪ್ರೇಷನ್. ಇನ್ನು 20% ಅಲ್ಲಿ ಇಂಪ್ರೂವ್ ಮಾಡ್ತೀವಿ. ಅದು ಆ್ಯಕ್ಷನ್ ಆಗ್ಬೋದು, ಇಲ್ಲ ಸೀನ್ ಆಗ್ಬೋದು. ಓಕೆ. ಅದೇ ಆ ಲೊಕೇಶನ್ ತಕ್ಕಂಗೆ ಶಾರ್ಟ್ ಇಡ್ತೀವಿ. ಲೊಕೇಶನ್ ತಕ್ಕಂಗೆ ಆ್ಯಕ್ಷನ್ ಕಂಪೋಸ್ ಮಾಡಬೇಕಾಗತ್ತೆ. ಈಗ ನೋಡಿ, ಈ ಬಿಲ್ಡಿಂಗ್ ಇಷ್ಟು ಹೈಟ್ ಇದೆ, 10 ಫೀಟ್ ಇದೆ. 10 ಫೀಟ್ಗೆ ಯಾವ ಥರ ನಾವು ಕಂಪೋಸ್ ಮಾಡಬೇಕು ಅದೇ ಥರ ಮಾಡಬೇಕು. 10 ಫೀಟ್ ಕಂಪೋಸ್ನ ನಾವು 15 ಫೀಟ್ ಮಾಡೋಕ್ಕಾಗಲ್ಲ. ಸೊ ಆ ಥರ ಲೊಕೇಶನಲ್ಲಿ ಕೂಡ ನಾವು ಇಂಪ್ರೂವೈಸ್ ಮಾಡಬೇಕಾಗತ್ತೆ. ಸೊ ಅದನ್ನು ಮಾಡಿಕೊಂಡು ಸೊ ಆ ಥರ ಪ್ರತಿಯೊಂದು ಸೀನು ನನ್ನ ಮೈಂಡಲ್ಲಿ ಇದ್ದಿದ್ದರಿಂದ ಅಲ್ಲಿ ಸ್ವಲ್ಪ ಇಂಪ್ರೂವೈಸ್ ಮಾಡ್ತೀವಿ. ಮಾಡಿಕೊಂಡು ಎಷ್ಟು ಲೊಕೇಶನ್ಸ್ ಬಗ್ಗೆ ಮಾತಾಡ್ತಾರೆ, ಎಲ್ಲೆಲ್ಲೆಲ್ಲ ಶೂಟ್ ಮಾಡಿದ್ರಿ, ಎಷ್ಟು ದಿನಗಳ ಕಾಲ ಶೂಟ್ ಮಾಡಿದ್ರಿ ಅಂತ? ಇದು 2 ಲೊಕೇಶನ್, ಒಂದು ಮನೆ, ಒಂದು ಕಾಡು ಅಷ್ಟೇ. ಒಂದು ಫಾರೆಸ್ಟ್ ಮನೆ. ಫಾರೆಸ್ಟ್ನ ನಾವು ಮೂರು ಕಾಡು ಮಾಡಿದ್ವಿ. ಒಂದು ಮುತ್ತತ್ತಿ ಫಾರೆಸ್ಟ್ ಮಾಡಿದ್ವಿ, ಇನ್ನೊಂದು ಮಧುರೆ ಹತ್ರ ಒಂದು ಫಾರೆಸ್ಟ್ ಮಾಡಿದ್ವಿ, ಇನ್ನೊಂದು ನೆಲಮಂಗಲಿಂದ ಹೆಸರುಘಟ್ಟಿನ ಸ್ವಲ್ಪ ಮುಂದೆ ಹೋದರೆ ರೈಟ್ ಸೈಡ್ ಒಂದು 1500 ಎಕರೆಯಲ್ಲಿ ಒಂದು ಫಾರೆಸ್ಟ್ ಇದೆ. ಸೊ ಅಲ್ಲಿ ಡ್ರೈ ಫಾರೆಸ್ಟ್, ಅದು ಸಖತ್ತಾಗಿ ಸಿಕ್ತು ನಮಗೆ ಅಲ್ಲಿ. ಈ 3 ಲೊಕೇಶನು ಪ್ಲಸ್ ಒಂದು ಫಾರೆಸ್ಟ್ ಮನೆ. ಆ ಫಾರೆಸ್ಟ್ ಇಂಟೀರಿಯರ್ ಮನೆ ಬೇರೆ ಕಡೆ ಚೀಟ್ ಮಾಡಿದ್ವಿ. ಕೊಂಬಘಟ್ಟ ಹತ್ರ ಒಂದು ಜಾಗ ಇದೆ, ಅಲ್ಲಿ ಚೀಟ್ ಮಾಡಿದ್ವಿ. ಸೊ ಇಷ್ಟು ಈ 4 ಲೊಕೇಶನಲ್ಲಿ ನಾವು ಶೂಟ್ ಮಾಡಿದ್ದು. ಎಸ್, ವಿನು ಮನಸ್ಸು ಅವರ ಮ್ಯೂಸಿಕ್ ಕಂಪೋಸಿಷನ್ ಇದೆ ಡೆಡ್ಲಿ ಕಿಲ್ಲರ್ಗೆ. ಮೈ ಜುಮ್ ಅನ್ನುತ್ತೆ. ನಾನು ಮೊನ್ನೆ ಕೂಡ ನೋಡಿದಾಗ ವಿನು ಮನಸ್ಸಿಗೆ ಹೇಳಿದೆ, ಏನಪ್ಪ ಮಾಡಿದ್ದೆ BGM ಅಂತ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು. ಅವ್ರಿಗೆ ಡೆಫಿನೆಟ್ಲಿ ಒಳ್ಳೆ ಫ್ಯೂಚರ್ ಇದೆ ವಿನು ಮನಸ್ಸಿಗೆ. ಆಮೇಲೆ ಒಂದು ಇದಿದೆ, ಅವ್ರಿಗೆ ಕ್ಯಾಲ್ಕುಲೇಷನ್ ಇದೆ, ಯಾವ ಸೀನ್ಗೆ ಯಾವ ಥರ BGM ಕೊಡಬೇಕು, ಟೆನ್ಷನ್ಗೆ ಯಾವ ಥರ ಕೊಡಬೇಕು. ತುಂಬ ಚೆನ್ನಾಗಿ ವೇರಿಯೇಷನ್ಸ್ ಕೊಟ್ಟಿದ್ದಾರೆ. ನನಗೆ ಅದು ತುಂಬ ಸಿಚುವೇಶನ್ ತಕ್ಕ ವೇರಿಯೇಷನ್ಸ್ ಇದೆಯಲ್ಲ, ಭಾಳ ಫೀಲ್ ಆಗುತ್ತೆ. ನನಗೆ ತುಂಬ ಖುಷಿ, ಈಗಲೂ ನೆನೆಸ್ಕೊಂಡ್ರೆ ತುಂಬ ಖುಷಿ ಆಗುತ್ತೆ. ಆ BGM ನಮ್ಮ ಸಿನಿಮಾದ ಡೆಡ್ಲಿ ಕಿಲ್ಲರ್ BGM ಮಾತ್ರ ಅದ್ಭುತ. ಸಾಂಗ್ಸು ಅದೇ ರೀತಿ ಕೊಟ್ಟವ್ರೆ. ಎಸ್, ಅಭಯ್ ಅವರೇ ಹೇಳ್ತೀರಾ, 9ನೇ ಸಿನಿಮಾ, ಈ ಹಿಂದಿನ 8 ಸಿನಿಮಾಗಳಿಗೂ ಈ ಸಿನಿಮಾಗೂ ಏನೆಲ್ಲ ಚೇಂಜಸ್ ಅಂತ ಅನ್ನಿಸ್ತಿದೆ? ಮುಂದಿನ ಒಂದು ಸಿನಿಮಾಗಳ ಆಯ್ಕೆಯಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಮಾಡಿಕೊಂಡ್ರೆ ನನ್ನ ಒಂದು ಸಿನಿಮಾ ಜರ್ನಿಗೆ ಸಕ್ಸಸ್ಫುಲ್ ಆಗುತ್ತೆ ಅನ್ನುವಂಥ ಥಾಟ್ಸ್ ಬಂದಿದೆ ಈ ಒಂದು ಸಿನಿಮಾದಲ್ಲಿ ಒಂದು ಅನುಭವನ ಪಡ್ಕೊಂಡ್ಮೇಲೆ? ಸರ್, ಹಿಂದಿನ ಸಿನಿಮಾಗಳು ಆಯಾ ವರ್ಷದಕ್ಕೆ ಸಂಬಂಧಪಟ್ಟಿದ್ದು ಸರ್. 2010ರಲ್ಲಿ ರೀಲ್ ಇತ್ತು. ನನ್ನ ಫಸ್ಟ್ ಸಿನಿಮಾ ಬಂದಾಗ ರೀಲಲ್ಲಿ ಒಂಥರ ಸಿನಿಮಾ, ಅದಾದಮೇಲೆ ಡಿಜಿಟಲೈಸ್ ಆದಮೇಲೆ ಅದೊಂಥರ ಸಿನಿಮಾಗಳು. ಬಟ್ ಮುಂದಿನ ಸಿನಿಮಾಗಳು ಆಯ್ಕೆ ಹೆಂಗಿರುತ್ತೆ ಅಂದರೆ, ಫಸ್ಟು ಈ ಜಡ್ಜ್ಮೆಂಟಲ್ಲಿ ಬಂದುಬಿಟ್ಟಿದ್ದೀನಿ ಸರ್ ನಾನು. ಯಾಕಂದರೆ ಒಂದಿಷ್ಟು ಸಿನಿಮಾಗಳು ಏರಿಳಿತನೂ ಕಂಡಿದ್ದೀನಿ. ಸುಮ್ಮನೆ ಬರ್ತಾರೆ, ಏನೋ ಹೇಳ್ತಾರೆ, ಆಮೇಲೆ ಸ್ಕ್ರೀನ್ ಮೇಲೆ ತರೋಕ್ಕಾಗಲ್ಲ, ಅಥವಾ ನಮಗೆ ಮಾಡೋಕ್ಕಾಗಿರಲ್ಲ. ಬಟ್ ಒಂದಿಷ್ಟು ಸೆಲೆಕ್ಷನ್ಸ್ ಅಂತೂ ಇದ್ದೇ ಇದೆ ಸರ್. ಆಮೇಲೆ ಡೆಡ್ಲಿ ಕಿಲ್ಲರು ನನಗೆ ಆಪ್ಟ್. ಇವಾಗ ಈ ಪ್ರೆಸೆಂಟ್ ಸಿಚುವೇಶನ್ ಹೇಳ್ಬೇಕಂದ್ರೆ, ನನಗೆ ಬೇಕಾಗಿದ್ದಂಥ ಸಿನಿಮಾ, ನನಗೆ ಆಗಿ ರೂಪಿಸಲ್ಪಟ್ಟಂಥ ಸಿನಿಮಾ. ಯಾಕಂದರೆ ನನಗೆ ಸ್ಪೇಸ್ ಸಿಕ್ತು. 2 ಶೇಡ್ಸ್ ಬರುತ್ತೆ, ಆ್ಯಕ್ಷನ್ಸ್ ಇದೆ, ಸೆಂಟಿಮೆಂಟ್ ಇದೆ, ಆ್ಯಂಡ್ ರೊಮ್ಯಾನ್ಸ್ ಇದೆ. ಆಮೇಲೆ ಒಳ್ಳೆ ಸಾಂಗ್ಸ್ಗೆ ಪರ್ಫಾರ್ಮ್ ಮಾಡೋಕ್ಕೆ ಒಂದು 2 ಮೆಲೋಡಿ ಸಾಂಗ್ಸ್ ಕೊಟ್ಟಿದ್ದಾರೆ. ಆಮೇಲೆ ಹಾರರ್ ಟಚ್ ಇದೆ. ಸೊ ಎಲ್ಲನೂ ಪ್ರಯತ್ನ ಪಟ್ಟಿದ್ದೀನಿ ಸರ್ ಈ ಸಿನಿಮಾದಲ್ಲಿ. ಆ್ಯಂಡ್ ಖಂಡಿತ ಮುಂದಿನ ದಿನಗಳಲ್ಲಿ ಆದಷ್ಟು ಒಳ್ಳೆ ಸಿನಿಮಾಗಳನ್ನ, ಕಂಟೆಂಟ್ ಇರುವಂಥ ಸಿನಿಮಾಗಳನ್ನ ಆಯ್ಕೆ ಮಾಡಿಕೊಂಡು, ಯಾಕಂದರೆ ವರ್ಷಕ್ಕೆ 10 ಸಿನಿಮಾ 20 ಸಿನಿಮಾ ಅಥವಾ 5 ಸಿನಿಮಾ ಮಾಡೋದು ದೊಡ್ಡದಲ್ಲ ಸರ್. ಎಕ್ಸಾಕ್ಟ್ ಈಗಿನ ಜನ್ರೇಷನ್ಗೆ ಅಥವಾ ಇವಾಗ ಇಷ್ಟಪಡುವಂಥ ಆಡಿಯನ್ಸ್ಗೆ ಯಾವ ಥರ ಬೇಕು ಆ ಥರ ಸಿನಿಮಾಗಳು ಮಾಡುವಂಥ ಕೆಲಸ ಮಾಡ್ತೀನಿ ಸರ್ ಮುಂದೆ. ಥ್ಯಾಂಕ್ ಯು ಸರ್. ಸಿನಿಮಾಗಂತೂ ಮೊದಲನೇ ಬಾರಿಗೆ ಹೆಜ್ಜೆ ಇಟ್ಟಿದ್ದಾಯಿತು. ಮುಂದಿನ ದಿನಗಳಲ್ಲಿ ಇಂಥ ನಾಯಕ ನಟನಿಗೆ ಅಥವಾ ಇಂಥ ಡೈರೆಕ್ಟರ್ಗೇನೆ ಬಂಡವಾಳ ಹೂಡಬೇಕು ಅನ್ನುವಂಥ ಆಸೆ ಆಕಾಂಕ್ಷೆಗಳೇನಾದರೂ ಇದೆಯಾ? ಅಥವಾ ಮೊದಲೇನಾದರೂ ಕನಸುಗಳಿತ್ತಾ, ಇಂಥ ನಟನಿಗೆ ಒಂದ್ಸಲ ಆದರೂ ನಾನು ಪ್ರೊಡ್ಯೂಸ್ ಮಾಡಲೇಬೇಕಪ್ಪ ಅಂತ? ಸರ್, ಅಪ್ಪು ಅವರು ನನ್ನ ಫ್ರೆಂಡಿನ ಮಾವ ಆಗ್ಬೇಕು ಸರ್. ಹಾನ್ಗಲ್ ಅಂತೇಳಿ ನಮ್ಮೂರಲ್ಲಿ ಪ್ಲೆಂಟಿ ಆಫ್ ಟೈಮ್ ಬೀಟ್ ಆಗಿದ್ವಿ. ವಿ ಹ್ಯಾಡ್ ಒಂದು ವಿಷನ್ ಇತ್ತದು, ಅವ್ರ ಜೊತೆ ಒಂದು ಫಿಲ್ಮ್ ಮಾಡ್ಬೇಕಂತ ಭಾಳ ಆಸೆ ಇತ್ತು ನಮಗೆ. ಬಟ್ ಆ ಟೈಮ್ನಲ್ಲಿ ಕೂಡಿ ಬರಲಿಲ್ಲ ಎಲ್ಲ ನಮ್ಮ ಸರ್ಕಲ್ಲು, ನಮ್ಮ ಟೀಮು. ಪ್ರಯತ್ನ ಪಟ್ಟಿದ್ವಿ, ಒಂದು ಸ್ಟೋರಿ ತಂದಿದ್ವಿ. ಅವಾಗ ನಾನು ಇನಿಷಿಯೇಷನ್ ತೊಗೊಂಡಿದ್ದಿಲ್ಲ, ನಮ್ಮ ಫ್ರೆಂಡ್ ಇನಿಷಿಯೇಷನ್ ತೊಗೊಂಡಿದ್ದ, ಅವರ ಏನೋ ರಿಲೇಷನ್ನು. ಸೊ ಪ್ರಯತ್ನ ಪಟ್ವಿ ಬಟ್ ಕುಡಂಟ್ ರೀಚ್. ಅದು ಏನೋ ಕಾರ್ಯರೂಪಕ್ಕೆ ತರೋಕ್ಕಾಗಲಿಲ್ಲ. ಸೊ ಈಗಂತೂ ಇನ್ನೊಬ್ರು ಹೀರೋ ತೊಗೊಂಡು ಮಾಡಬೇಕು ಅನ್ನುವಂಥ ಆ ವಿಚಾರಗಳು ಮೊದಲನೇ ಕೂಸು, ಅದನ್ನ ಬೆಳೆಸೋಣ,
ಆಮೇಲೆ ಮುಂದಿನ ವಿಚಾರ ಮಾಡೋಣ ಅಂಥೇಳಿ ಇಷ್ಟೇ ಸರಿ. ನಿಮ್ ಗೆಟಪ್ ನೋಡ್ತಾ ಇದ್ರೆ ಯಾಕೋ ನೀವು ಯಾವ್ದಾದ್ರು ಒಂದು ಸರ್ಪ್ರೈಸ್ ರೋಲಲ್ಲಿ ಏನಾದ್ರು ಕಾಣಿಸ್ಕೊಂಡಿರೋ ಹಾಗಿದೆ. ಏನಾದ್ರು ಮಾಸ್ಟರ್ ಏನಾದ್ರು ಹೇಳಿ ಇಲ್ಲ ಹೈಡ್ ಮಾಡಿದಾರ ಅಂತ? ಇಲ್ಲ ಸರ್, ಇಲ್ಲ 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 ಮಾಡಿದ ಇದು ಪ್ಯೂರ್ ಆಗಿ ಪ್ರೊಡಕ್ಷನ್ ಕಲಿಬೇಕಂತ ಬಂದಿತ್ತು ಸರ್ ಮಾಸ್ಟರ್ ಹತ್ರ. ಹೌ ಟು ಮೇಕ್ ಎ ಸಿನಿಮಾ, ಹೌ ಟು ರಿಲೀಸ್ ಇಟ್, ಹೌ ಟು ಲರ್ನ್ ದ ಬಿಸ್ನೆಸ್, ಇದಕ್ಕೋಸ್ಕರ ಬಂದಿದ್ದೆ. ನಮ್ಮ ಇನ್ನೊಬ್ರು ನಮ್ಮ ಮಾಸ್ಟರ್ ಕೋ ಡೈರೆಕ್ಟರ್ ಇದ್ದರು, ಅವರು ಲೋಕೇಂದ್ರ ಸೂರ್ಯ ಅಂತೇಳಿ. ಆ ಶೂಟಿಂಗ್ ಟೈಮಲ್ಲಿ ಅಂದರು ಅವ್ರದ್ದೊಂದು ಇನ್ನೊಂದು ಫಿಲ್ಮ್ ರನ್ನಿಂಗ್ ಇತ್ತು, ಅದರಲ್ಲಿ ಒಂದು ಸರ್ದಾರ್ಜಿ ರೋಲ್ ಇತ್ತು. ಒಂದೇ ದಿವಸ ಸರ್ ಮಾಡಿ ಸರ್, ಡೈವರ್ಷನ್ಸ್ ಬೇಡ ನನಗೆ, ಪೂರಾ ಕಲಿತೀನಿ, ನಾ ಕಲಿಯಾಕೆ ಬಂದಿದ್ದೀವಿ. ಸೊ ಈ ಕಾನ್ಸೆಪ್ಟ್ ಈಸ್ ಮೇನ್ ಟು ಲರ್ನ್ ದ ಬಿಸ್ನೆಸ್ ಸರ್. ಎಸ್, ಮಾತಾಡ್ತಾ ಕನಸಿನ ಕೂಸು ಅಂತ ಹೇಳಿದ್ರೆ ಜುಲೈ 3ಕ್ಕೆ ಡೆಲಿವರಿ ಟೈಮ್ ಕೊಟ್ಟಾಗಿದೆ. ಸೊ ಕರ್ನಾಟಕ ಜನತೆಗೆ ಆ್ಯಸ್ ಎ ನಿರ್ಮಾಪಕರಾಗಿ ಏನು ಕೇಳ್ಕೊಳ್ತೀರಾ ಅಂತ? ಒಂದು ಸೂಪರ್ ಫಿಲ್ಮ್ ಮಾಸ್ಟರ್ ರೆಡಿ ಮಾಡಿದ್ದಾರೆ, ಎಲ್ಲ ಭಾವಗಳನ್ನು ತುಂಬಿದಂಥ ಫಿಲ್ಮ್ ಇದೆ ಅದು. ಪಿಕ್ಚರನ್ನು ಕಡೆತನ ನೋಡಿ ಸ್ಟ್ರಾಂಗ್ ಮೆಸೇಜ್ ಇಟ್ಟಿದ್ದಾರೆ ಮಾಸ್ಟರ್ ಅದರಲ್ಲಿ. ಆ ಮೆಸೇಜನ್ನು ಓದಿದಾಗೆ ನಿಮಗೆ ನಿಮ್ಮ ನಿಜ ಜೀವನದಲ್ಲಿ ಏನು ಬೇಕು ಅನ್ನೋದನ್ನು ಅದು ಕಂಡು ಕೊಡುತ್ತೆ. ಎಲ್ಲರೂ ಚಿತ್ರಮಂದಿರಕ್ಕೆ ಬನ್ನಿ, ಪಿಕ್ಚರ್ ನೋಡಿ, ಎಲ್ಲರಿಗೂ ಪ್ರೋತ್ಸಾಹಿಸಿ ಅಂಥೇಳಿ ತಮ್ಮಲ್ಲಿ ಕೇಳ್ಕೊಂತೀನಿ ಸರ್. ಎಸ್ ಅಭಯ್, ಅಗ್ನಿ ಪರೀಕ್ಷೆ ನಿಮಗೆ 9ನೇ ಸಿನಿಮಾ ಜುಲೈ 3ನೇ ತಾರೀಕು, ಏನು ಹೇಳ್ತೀರಾ? ಏನಿಲ್ಲ, ಸಿನಿಮಾ ನಾವು ತುಂಬ ಕೊಚ್ಕೊಂಡು ಹೇಳೋಕ್ಕೆ ನಮ್ಗೆ ಇಷ್ಟ ಆಗಲ್ಲ. ಬಟ್ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾ ಮಾಡಿದ್ದೀವಿ. ನಿಮ್ಮ ದುಡ್ಡಿಗೆ ನೀವು ಕೊಟ್ಟು ಏನು ಆ ಟೈಮು, ದುಡ್ಡಿಗಿನ್ನ ಟೈಮ್ ಮುಖ್ಯ ಅಂತೆ. ಆ ಟೈಮಿಗಂತೂ ಮೋಸ ಆಗಲ್ಲ. 2.5 ಅವರು ನಿಮಗೆ ಮನೋರಂಜನೆ ಕೊಟ್ಟು ಒಳ್ಳೆ ಬ್ಯೂಟಿಫುಲ್ ಆದಂಥ ಒಂದು 2-3 ಸಾಂಗು ಕೊಟ್ಟಿದ್ದಾರೆ ಮ್ಯೂಸಿಕ್ ಡೈರೆಕ್ಟ್ರು. ಆ್ಯಂಡ್ ಸಸ್ಪೆನ್ಸ್ ಇದೆ, ಸೀಟ್ ಎಡ್ಜ್ ಮೂವಿ. ಒಂದು ಸ್ಟಾರ್ಟ್ ಮುಂದೆ ಕೂತ್ಕೊಂಡ್ರೆ ಹಿಂದೆ ಹೋಗೇ ಬಿಡಲ್ಲ ಸಿನಿಮಾ. ಟ್ವಿಸ್ಟು ಆ್ಯಂಡ್ ಟರ್ನ್ಸ್ ಇದೆ, ಆ್ಯಂಡ್ ಫೈಟ್ಸು ಒಳ್ಳೆ ಫೈಟ್ಸ್ ಇದೆ. ಕ್ಲೈಮ್ಯಾಕ್ಸ್ ಮಾತ್ರ ಸೂಪರ್ ಆಗಿದೆ, ಕ್ಲೈಮ್ಯಾಕ್ಸ್ ಬಿಡಲೇಬಾರ್ದು. ಸೊ ಅದಕ್ಕೆ ಕನ್ನಡ ಜನತೆಯಲ್ಲಿ ಒಂದೇ ಕೇಳ್ಕೊಳ್ಳೋದು, ಕಲಾವಿದರಿಗೆ ಇವತ್ತಿನ ದಿನಗಳಲ್ಲಿ ಸ್ವಲ್ಪ ಏಳು ಬೀಳುಗಳು ಜಾಸ್ತಿ ಆಗ್ತಿರೋದ್ರಿಂದ ದಯವಿಟ್ಟು ಕನ್ನಡ ಚಿತ್ರಗಳನ್ನ ಚಿತ್ರಮಂದಿರಕ್ಕೆ ಬಂದು ನೋಡಿ. ಈ ಆ್ಯಪ್ಗಳು ಅಥವಾ ಮೊಬೈಲಲ್ಲಿ ಟಿ ವಿಗಳಲ್ಲಿ ನೋಡಿದ್ರೆ ಆ ಒಂದು ಫೀಲ್ ಸಿಗಲ್ಲ. ಯಾಕಂದರೆ ಚಿಕ್ಕ ಸ್ಕ್ರೀನಲ್ಲಿ ನೋಡಿದಾಗ ನಾವು ಆ ವೈಬ್ನ ಕ್ರಿಯೇಟ್ ಮಾಡಿರ್ತೀವಿ ಥಿಯೇಟ್ರಲ್ಲಿ. ಆ್ಯಂಡ್ ಮನೋರಂಜನೆಗಂತಲೇ ಥಿಯೇಟ್ರ್ ಇರೋದು. ಆಮೇಲೆ ನಿಮ್ಮ 2.5 ಗಂಟೆ ಯಾವತ್ತು ಎಲ್ಲೂ ವೇಸ್ಟ್ ಆಗಲ್ಲ. ಆ್ಯಂಡ್ ಜುಲೈ 3ನೇ ತಾರೀಕು ಡೆಡ್ಲಿ ಕಿಲ್ಲರ್ ರಿಲೀಸ್ ಆಗ್ತಿದೆ. ಬಂದು ನಮಗೆ ನಿಮ್ಮ ಒಂದು ಪ್ರೀತಿ ಆಶೀರ್ವಾದ ಕೊಟ್ಟು ಹೀಗೆ ಎಲ್ಲ ಕಲಾವಿದರ ಮೇಲೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀವಿ. ಮಂಜು ಸರ್, ಏನು ಹೇಳ್ತೀರಾ? ಅಂದರೆ ಆಡಿಯನ್ಸ್ಗೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಜುಲೈ 3ನೇ ತಾರೀಕು ಡೆಡ್ಲಿ ಕಿಲ್ಲರ್ ರಿಲೀಸ್ ಆಗ್ತಾಯಿದೆ. ದಯವಿಟ್ಟು ಬಂದು ಥಿಯೇಟ್ರಲ್ಲಿ ಈ ಸಿನಿಮಾ ವಿತ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನೋಡಿ. ಆದರೆ ಒಂದು ವಿಷಯ ಹೇಳ್ತೀನಿ, KGF, ಕಾಂತಾರ, ಈ ಬಾಹುಬಲಿ, ಕಲ್ಕಿ, ಸಲಾರು ಇವೆಲ್ಲ ಮೈಂಡಲ್ಲಿ ಇಟ್ಕೊಂಡು ಬರಬೇಡಿ. ಇದೊಂದು ಪಕ್ಕಾ ಎಂಟರ್ಟೈನ್ಮೆಂಟ್ ಮೂವಿ. ಒಬ್ಬ ಕನ್ನಡದವರು ಮಾಡಿರೋದು, ಕನ್ನಡದ ಹೀರೋ, ಕನ್ನಡ ನಿರ್ಮಾಪಕರು ಹಾಗೂ ಎಲ್ಲ ಕಲಾವಿದರು ಕನ್ನಡದವರೇ. ಸೊ ಒಂದು ಮಾಸ್ ಎಂಟರ್ಟೈನ್ಮೆಂಟ್ ಮೂವಿ. ಈ ಮೂವಿನ ನೀವು ಬಂದು ಥಿಯೇಟ್ರಲ್ಲಿ ನೋಡಿ ಈ ಸಿನಿಮಾನ ಗೆಲ್ಲಿಸಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಸ್ ಎನಿವೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ 3 ಜನರ ಒಂದು ಅಮೂಲ್ಯವಾದ ಸಮಯವನ್ನು ಇಷ್ಟೊತ್ತು ನಮ್ಮ ಸುಮನ್ TV ಕನ್ನಡಕ್ಕೆ ಕೊಟ್ಟಿದ್ದಕ್ಕಾಗಲಿ. ಒಳ್ಳೆಯದಾಗಲಿ. ಜುಲೈ 3ಕ್ಕೆ ನಿಮ್ಮ ಸಿನಿಮಾ ಕರ್ನಾಟಕದಾದ್ಯಂತ ರಿಲೀಸ್ ಆಗ್ತಾ ಇದೆ. ಎಲ್ರಿಗೂ, ಇಡೀ ಚಿತ್ರತಂಡಕ್ಕೂ ಕೂಡ ಮತ್ತಷ್ಟು ಅವಕಾಶಗಳನ್ನು ಕೊಡಲಿ. ಆಲ್ ದ ಬೆಸ್ಟ್ ಎಲ್ರಿಗೂ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಡೆಡ್ಲಿ ಕಿಲ್ಲರ್ ಸಿನಿಮಾ ತಂಡದ ಮಾತುಕತೆ ಇದಾಗಿತ್ತು. ಜುಲೈ 3ಕ್ಕೆ ಸಿನಿಮಾ ಕರ್ನಾಟಕದಾದ್ಯಂತ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಹೋಗಿ ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ಸಿನಿಮಾ ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಹಾಗೆಯೇ ನಿಮ್ಮ ಮೌತ್ ಟಾಕ್ ಮೂಲಕ ಸಾಕಷ್ಟು ಜನರಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ಸುಮನ್ TVಯ ಸ್ಪೆಷಲ್ ಅಪ್ಡೇಟ್. ಮುಂದಿನ ಎಪಿಸೋಡಲ್ಲಿ ಮತ್ತೊಂದು ತಂಡದ ಜೊತೆ ಅಥವಾ ಮತ್ತೊಂದು ಸೆಲೆಬ್ರಿಟಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾನೆ ಇರಿ ಸುಮನ್ TV ಕನ್ನಡ. ಧನ್ಯವಾದಗಳು.